ಈಗ ಹಿಂದಿನ ತಿಂಗಳಲ್ಲಿ ನಾವು ನಮ್ಮ ಜಿಲ್ಲಾಧಿಕಾರಿ ಕಚೇರಿನಲ್ಲಿ ಒಂದು ಸ್ಕ್ಯಾಮ್ ಸೆಲ್ ಸ್ಥಾಪನೆ ಮಾಡಿದ್ದೀವಿ. ಈ ಸ್ಕ್ಯಾಮ್ ಸೆಲ್ ಅನ್ನು ನಾವು 2 ಕಾನೂನು ಅಡಿಯಲ್ಲಿ ಸ್ಥಾಪನೆ ಮಾಡಿದ್ದೀವಿ. ಒಂದು KPID ಕಾನೂನು, ಇನ್ನೊಂದು ಬಡ್ಸ್ ಕಾನೂನು. ಈ ಕಾನೂನು ಅಡಿಯಲ್ಲಿ KPID ನಲ್ಲಿ 2025ರಲ್ಲಿ ಒಂದು ಸಂಶೋಧನೆ ಆಗಿದೆ. ಅದರಲ್ಲಿ ಜಿಲ್ಲಾ ಮಟ್ಟದ ಸಮಿತಿಗೆ, ಜಿಲ್ಲಾಧಿಕಾರಿಗೆ, ಜಿಲ್ಲಾ ದಂಡಾಧಿಕಾರಿಗೆ ಬಹಳಷ್ಟು ಅವರು ಅಧಿಕಾರವನ್ನು ವಹಿಸಿದ್ದಾರೆ. ಅದರಂತೆ ನಾವು ಒಂದು ಡಿಸ್ಟ್ರಿಕ್ಟ್ ಲೆವೆಲ್ ಕೋಆರ್ಡಿನೇಷನ್ ಕಮಿಟಿ ಅಂತ ಮಾಡಿದೀವಿ. ಅದನ್ನು ಈಗ ಎಲ್ಲ ಕಡೆ ಸ್ಕ್ಯಾಮ್ ಸೆಲ್ ಅಂತ ಹೇಳ್ತಾರೆ. ಇದರಲ್ಲಿ ನಾವು ಏನ್ ನೋಡ್ತೀವಿ ಅಂದ್ರೆ, ಯಾವುದೇ ರೀತಿಯ ಮಾಹಿತಿ ಸೋಷಿಯಲ್ ಮೀಡಿಯಾದಲ್ಲಿ ಇರ್ಬೋದು, ಮಾಧ್ಯಮದಲ್ಲಿ ಇರ್ಬೋದು, ಯಾರಾದರೂ ಬಂದು ದೂರು ಕೊಟ್ಟಿರ್ಬೋದು, ಅನಾಮಧೇಯ ದೂರುಗಳಿರ್ಬೋದು, ಅವೆಲ್ಲವನ್ನು ನಾವಲ್ಲಿ ಪರಿಗಣಿಸ್ತೀವಿ. ಅದನ್ನು ಮಾಹಿತಿಯನ್ನು ಸಂಗ್ರಹಣೆ ಮಾಡ್ತೀವಿ. ಮೊನ್ನೆ ನಾವು ಏನೋ ಒಂದು ಪಾನ್ಜಿ ಸ್ಕೀಮ್ನು ಬಯಲು ಮಾಡಿದೀವಿ, ಬಹಿರಂಗ ಮಾಡಿದೀವಿ. ಅದೇ ರೀತಿ ನಮ್ಮ ಕಡೆ ಇನ್ನೂ ಸಾಕಷ್ಟು ಫೈಲ್ಸ್ ಇದಾವೆ. ನಾನು ಇವತ್ತು ಬೆಳಿಗ್ಗೆ ಪೊಲೀಸ್ ಕಮಿಷನರ್ ಅವರ ಜೊತೆನೂ ಚರ್ಚೆ ಮಾಡಿದೀವಿ. ನಮ್ಮ ಲಿಸ್ಟ್ ಅಲ್ಲಿ ಇನ್ನೂ 4 ಅಫೆಂಡರ್ಸ್ ಟಾಪ್ ಅಲ್ಲಿ ಇದ್ದಾರೆ. ಅದರಲ್ಲಿ ಒಬ್ಬರು ನಾವು ತಿಂಗಳಿಗೆ 5% ಬಡ್ಡಿ ಕೊಡ್ತೀವಿ ಅಂತಾನೂ ಹೇಳೋ ಅವರಿದ್ದಾರೆ. ಅವ್ರ ಮೇಲೆ ನಾವು ಬಹಳ ಬೇಗನೆ ಕ್ರಮ ವಹಿಸ್ತಾ ಇದ್ದೀವಿ. ಒಂದು ಪೊಲೀಸ್ ಕಮಿಷನರ್ ಅವರು ಡಿಸ್ಕ್ರೀಟ್ ಎಂಕ್ವೈರಿಯನ್ನು ನಡೆಸ್ತಾ ಇದ್ದಾರೆ. ಆ ರಿಪೋರ್ಟ್ ಬಂದ ನಂತರ ನಾವು ನಮ್ಮ KPID ಕಾನೂನು ಅಡಿಯಲ್ಲಿ ಅವರಿಗೆ ನೋಟಿಸ್ ಜಾರಿ ಮಾಡೋದೆಲ್ಲ ಮಾಡ್ತೀವಿ. ಸಾರ್ವಜನಿಕರಿಗೆ ನಾನು ಏನ್ ಹೇಳಲಿಕ್ಕೆ ಬಯಸುತ್ತೇನೆ ಅಂದ್ರೆ, ಯಾರಾದ್ರೂ ಈಗ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ದೊಡ್ಡ ದೊಡ್ಡ ಬ್ಯಾಂಕ್ಗಳೇ 8-9% ಮೀರಿ ಬಡ್ಡಿ ಕೊಡ್ಲಿಕ್ಕೆ ಆಗ್ತಾ ಇಲ್ಲ. ಯಾರೊಬ್ಬರು ಬಂದು ನಾನು ತಿಂಗಳಿಗೆ 5% ಕೊಡ್ತೀನಂದ್ರೆ ಅದು ನಮ್ಮ ಪ್ರಕಾರ ಅಬ್ಸಲ್ಯೂಟ್ ಸ್ಕ್ಯಾಮ್. ಈ ತರ ಸ್ಕ್ಯಾಮ್ಗಳಿಗೆ ತಾವು ಟೆಂಪ್ಟ್ ಆಗಬಾರ್ದು. ಪ್ರೇಕ್ಷಕರು ತಾವು ಇದರಲ್ಲಿ ಭಾಗಿಯಾಗಿದ್ದೀರಂದ್ರೆ ಅದು ಬಹಳ ದೊಡ್ಡ ತಪ್ಪಾಗುತ್ತೆ ಅಂತ ಹೇಳ್ತಾ ಇದ್ದೀನಿ. ಇನ್ನೊಂದು 2-3 ಡೇಸ್ ಒಳಗಡೆ ಇನ್ನು ಬೆಳಗಾವಿ ನಗರದಲ್ಲಿ, ಬೆಳಗಾವಿ ಜಿಲ್ಲೆನಲ್ಲಿ ಬಹಳಷ್ಟು ಕ್ರಮಗಳನ್ನು ನಾವು ವಹಿಸ್ತೀವಿ. ಈ ಪಾನ್ಜಿ ಸ್ಕೀಮ್ಗಳನ್ನು ನಾವು ನಮ್ಮ ಜಿಲ್ಲೆಯಿಂದ, ಈ ಪಾನ್ಜಿ ಸ್ಕೀಮ್ಗಳಿಂದ ಮುಕ್ತ ಮಾಡ್ತೀವಿ. ಹಿಂದಿನ ವರ್ಷ ಮೈಕ್ರೋ ಫೈನಾನ್ಸ್ ಸ್ಕ್ಯಾಮ್ ಆಗಿದೆ ಅಂತ ಹೇಳಿ ಸುಮಾರು ಜನ ಮಹಿಳೆಯರು ನಮ್ಮ ಕಡೆ ಬಂದ್ರು. ಎಲ್ಲಾ ಸ್ಕ್ಯಾಮ್ ಆದ ನಂತರ, ದುಡ್ಡು ವಂಚನೆ ಆದ ನಂತರ ನಮ್ಮ ಕಡೆ ಬಂದ್ರು. ಆವಾಗ್ಲೂ ನಾವು FIR ಮಾಡಿದೀವಿ, ಬುಕ್ ಮಾಡಿದೀವಿ. ಈಗ ನಾವು ಏನ್ ಮಾಡ್ತೀವಿ, ಅಲ್ಲಿ ಮಠ ನಾವು ವೇಟ್ ಮಾಡಲ್ಲ. ಈಗಲೇ ನಾವು ಬಡ್ಡಿಂಗ್ ಸ್ಟೇಜ್ ಅಲ್ಲಿ ಇದ್ದಾಗಲೇ, ಬಿಗಿನಿಂಗ್ ಸ್ಟೇಜ್ ಅಲ್ಲಿ ಇದ್ದಾಗಲೇ ನಾವು ಇದನ್ನು ಹಿಡಿತಾ ಇದ್ದೀವಿ. ಅವ್ರ ಮೇಲೆ ಕ್ರಮ ತಗೊಳ್ತಾ ಇದ್ದೀವಿ. ಅಕೌಂಟ್ಸ್ ಫ್ರೀಸ್ ಮಾಡ್ತಾ ಇದ್ದೀವಿ. ಬಡ್ಡಿದಾರರಿಗೆ ಯಾರು ಠೇವಣಿದಾರರು ಇದ್ದಾರೆ, ಅವರ ಠೇವಣಿಯನ್ನು ನಾವು ಸುರಕ್ಷಿತವಾಗಿ ಇಟ್ಕೊಂಡು ಅವ್ರಿಗೆ ವಾಪಸ್ ಕೊಡೋ ಜವಾಬ್ದಾರಿಯನ್ನು ನಾವು ಈಗ ಮಾಡ್ತಾ ಇದ್ದೀವಿ. ಆ ಕೆಲಸವನ್ನು